ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಸ್ವಾಗತ. ಆತ್ಮೀಯರೇ, ನಾವು ಕಳೆದ ವಾರ ಒಂದು ಮಾಲಿಕೆಯನ್ನು ಶುರು ಮಾಡಿದ್ವಿ, ದರ್ಶನ ಅಂತ. ಇವತ್ತು ನಾವು ಇಬ್ಬರು ಹನುಮಂತ ದೇವರ ದರ್ಶನವನ್ನು ಮಾಡೋಣ. ಬಹಳ ಚಿಕ್ಕದಾದಂಥ ಒಂದು ವಿವರ ಇರ್ತದೆ ಅವ್ರದ್ದು. ಮೊದಲನೇ ಹನುಮಂತ ದೇವರು ಅಂದರೆ ಸಿಂಧನೂರಿನ ಹಳೆ ಬಜಾರ್ನಲ್ಲಿ 4ನೇ ವಾರ್ಡ್ನಲ್ಲಿ ಒಬ್ಬರು ದೇವರನಲ್ಲಿ ನಿಂತಿದ್ದಾರೆ. ಹನುಮಂತ ದೇವರು ಸುಮಾರು 400 ವರ್ಷದ ಹಿಂದಿಂದು ಅಂತ ಅಲ್ಲಿದ್ದ ಹಿರಿಯರು ಹೇಳ್ತಾರೆ. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಮೂರ್ತಿ ಮಾತ್ರ ಬಹಳ ಆಕರ್ಷಕವಾಗಿದೆ. ಶಿಖೆ, ಆಮೇಲೆ ಶಂಖ ಚಕ್ರ, ಕಾಲಲ್ಲಿ ರಾಕ್ಷಸ ಸಂಹಾರ ಮಾಡಿದ್ದು, ಪಾರ್ಶ್ವನೋಟ, ಬಹಳ ಸುಂದರವಾದಂಥ ಒಂದು ಕೆಂಪು ಕಲ್ಲು, ಅಂದರೆ ಸ್ಯಾಂಡ್ ಸ್ಟೋನ್ ಅಂತಾರಲ್ಲ. ಸಾಮಾನ್ಯವಾಗಿ ನಾವು ಗಂಗಾವತಿ ಅಥವಾ ಕೊಪ್ಪಳ ಸೈಡು ಎಲ್ಲ ಕಡೆ ಇಂಥದೇ ಕಲ್ಲುಗಳು, ಯಾಕಂದರೆ ಅಲ್ಲಿ ಬೆಟ್ಟದ ಕಲ್ಲೇ ಅಲ್ಲಿ ನಮಗೆ ಮೂರ್ತಿಗೆ ಆಧಾರ. ಇಂಥ ಒಂದು ಹನುಮಂತ ದೇವ್ರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ವ್ಯಾಸರಾಜರು ಅಂತ ಹೇಳ್ತಾರೆ. ಆದರೆ ಬಹಳ ಜಾಗೃತ ಇದ್ದಾರೆ. ಯಾರ ಮನಸ್ಸಿನಲ್ಲಿ ಭಕ್ತರು ಕೇಳ್ಕೊತಾರೋ ಅವರಿಗೆ ತಪ್ಪದೇ ಅದನ್ನು ಈಡೇರಿಸ್ಕೊಡ್ತಾರೆ ಮನಸ್ಸಿನ ಆಸೆಯನ್ನು ಅಂತ ಅಲ್ಲಿನ ಭಕ್ತರು ಹೇಳೋ ಒಂದು ಮಾತು. ಈ ಒಂದು ಹನುಮಂತ ದೇವರ ಪರಿಚಯ ನಮಗಾಯಿತು. ಅವರು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ಎರಡನೇ ಹನುಮಂತ ದೇವರು ಅಂದರೆ ಬಾಗಲಕೋಟೆ ನಗರದಲ್ಲೇ ಇರುವಂತಹ ಹೊಳೆ ಆಂಜನೇಯ ಸ್ವಾಮಿ ಅಂತ. ಹೊಳೆ ಆಂಜನೇಯ ಕಪ್ಪು ಕಲ್ಲಿನ ಮೂರ್ತಿ, ಬಹಳ ಸುಂದರವಾದಂಥ ಮೂರ್ತಿ. ಪಾರ್ಶ್ವನೋಟ, ಸುತ್ತಿದ ಬಾಲ ಯಥಾಪ್ರಕಾರ, ಕೈಯಲ್ಲಿ ಪದ್ಮ. ಇಂಥ ಒಬ್ಬ ಹನುಮಂತ ದೇವರು, ಅವರ ಇತಿಹಾಸವನ್ನು ಕೇಳಿದಾಗ ಅವರು ಅಲ್ಲಿ ಹೊಳೆಯಲ್ಲಿ ಸಿಕ್ಕರು, ಅಂದರೆ ಅಲ್ಲಿ ಏನು ಘಟಪ್ರಭ ಬರ್ತದೆ ಅಲ್ಲಿ ಸಿಕ್ಕವರು, ಆ ಒಂದು ನದಿ ಒಳಗೆ ಸಿಕ್ಕವರು. ನಾವು ಸುಮಾರು 30-35 ವರ್ಷದಿಂದ ನೋಡ್ತಾ ಇದ್ವಿ. ಸಿಗೋದಕ್ಕಿಂತ ಮೊದಲು ಎಷ್ಟು ಹಳೆಯದಿತ್ತೋ ಗೊತ್ತಿಲ್ಲ. ಆದರೆ ಹೊಳೆಯಲ್ಲಿ ಸಿಕ್ಕ ಆಂಜನೇಯ ಅಂಥೇಳಿ ಅವರನ್ನು ಹೊಳೆ ಆಂಜನೇಯ ಅಂತ ಕರೀತಾರೆ. ಹಂಗೆ ನೋಡಿದರೆ ಬಾಗಲಕೋಟೆ ಒಳಗೆ ಸಾಕಷ್ಟು ಒಳ್ಳೆಯ ಪ್ರಸಿದ್ಧ ಹನುಮಂತ ದೇವರಿದ್ದಾರೆ. ಕೊತ್ಲಪ್ಪ, ಅಲ್ಲಿ ಮುಂದೆ ಹೋದವರು ತುಳಸಿಗೇರಿ, ಅಚ್ಚನೂರಪ್ಪ, ಯಲಗೂರಪ್ಪ ಎಲ್ಲ ಬಾಗಲಕೋಟೆಯಲ್ಲೇ ಬರೋರು. ಆದರೆ ಇವರು ಇರೋದು, ಹೊಳೆ ಆಂಜನೇಯ ಇರೋದು ಬಾಗಲಕೋಟೆ ನಗರದಲ್ಲಿಯೇ. ಬಹಳ ಸುಂದರವಾದಂಥ ಮೂರ್ತಿ, ಅಲ್ಲಿದ್ದು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ. ಆತ್ಮೀಯರೇ, ನಾವು ಇವತ್ತು ಇಬ್ಬರು ಹನುಮಂತ ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಹನುಮಂತ ದೇವರ ಪರಿಚಯದೊಂದಿಗೆ ನಾನು ತಮ್ಮನ್ನು ಬಂದು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡಲಿ. ಜೈ ಶ್ರೀರಾಮ್, ಜೈ ಬಜರಂಗ.